ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ಕು ಇಂಡಿಯಾ ವರ್ಸಸ್ ಇಂಗ್ಲೆಂಡು ಲಾಸ್ಟ್ ಟೆಸ್ಟ್ ಮ್ಯಾಚು ಧರ್ಮಶಾಲಲ್ಲಿ. ಏನಂದರೆ ಲೈಕ್ ಅನಿಸುತ್ತೆ ಫ್ಯಾನ್ಸ್ಗೆ ಆಟ ಕೊಂಡು ಲೆಗಕ್ಕಿಲ್ಲ ಅನ್ನೋ ಮ್ಯಾಚು. ಆ್ಯಕ್ಚುಲಿ ಲೈಕ್ ಆಲ್ರೆಡಿ ಒಂದು ಟೆಸ್ಟ್ ಸೀರೀಸ್ ಗೆದ್ದಿದ್ದಾರೆ. ಸೊ ಏನಿದೆ ಮ್ಯಾಚು ಗೆದ್ರೂ ಅಷ್ಟೇ ಸೋತ್ರೂ ಅಷ್ಟೇ ಅಂತ ಆಯಿತು. ಆಮೇಲೆ ಬಟ್ 4-1 ಮಾಡೋದರಲ್ಲಿ ಖುಷಿ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಅಶ್ವಿನ್ ಆ್ಯಂಡ್ ಜಾನಿ ಬೆಸ್ಟೋ ಇವ್ರಿಗೆ 100th ಟೆಸ್ಟ್ ಮ್ಯಾಚು. 1-2 ಟೆಸ್ಟ್ ಮ್ಯಾಚ್ ಆಡಿಬಿಟ್ಟು ನಾನು ಇಂಡಿಯನ್ ಟೀಮಲ್ಲಿ ಆಡಿದ್ದೀನಿ ಟೆಸ್ಟ್ ಮ್ಯಾಚ್ ಅಂತಿರ್ತಾರೆ. ಸೊ 100 ಟೆಸ್ಟ್ ಮ್ಯಾಚ್ ಆಡೋದು ಇಟ್ ಈಸ್ ಒಂದು ಅಚೀವ್ಮೆಂಟ್ ಅಂತ ಅನ್ಕೋಬೇಕು. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ದೊಡ್ಡ ಅಚೀವ್ಮೆಂಟು, ಬಿಗ್ ಅಚೀವ್ಮೆಂಟು. ಅದರಲ್ಲೂ ನಮ್ಮ ಅಶ್ವಿನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ 99 ಮ್ಯಾಚಸಲ್ಲೇ 507 ವಿಕೆಟ್ಸ್ ತೆಗೆದಿರೋ ಸೆಕೆಂಡ್ ಬೌಲರು. ಅಂದರೆ ಲೈಕ್ ಬಿಫೋರ್ 100 ಮ್ಯಾಚ್ ಆಡ್ದೇ 100 ಒಳಗಡೆ ಮ್ಯಾಚ್ ಆಡಿಬಿಟ್ಟು 507 ವಿಕೆಟ್ ಅಂದರೆ 500+ ವಿಕೆಟ್ ತೆಗೆದಿರೋ ಸೆಕೆಂಡ್ ಬೌಲರ್ ಅಂತ ಹೇಳ್ಬೋದು. ಮುತ್ತೆ ಮುರಳೀಧರನ್ ಆದಮೇಲೆ ಅಶ್ವಿನ್ ಅವರು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ 35 5 ಫೋರ್ಸು, 23.91 ಎವ್ರೇಜು, 73,369 ರನ್ಸ್ ಇದೆ, 5 ಸೆಂಚುರಿ ಬೇರೆ ಇದೆ. ಸೊ ಈ ಥರ ಒಬ್ಬ ಪ್ಲೇಯರ್ ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಅದು ಇಂಡಿಯನ್ ಸಾಯಿಲಲ್ಲಂತೂ ಅವರು 5 ಇರಲಿಲ್ಲ ಅಂದರೆ ಒಂದು ಟೆಸ್ಟ್ ಸೀರೀಸಲ್ಲಿ ಗೆಲ್ಲೋಕ್ಕೆ ಆಗಲ್ಲ ಆ ಥರ ಬೌಲರು. ಆ್ಯಂಡ್ ಈ ಕಡೆ ಬಂದರೆ ಜಾನಿ ಬೆಸ್ಟೋ ಅವರು ಅಂದರೆ ಲೈಕ್ ಬ್ಯಾಸ್ಬಾಲ್ಗೆ ಹೇಳಿ ಮಾಡಿಸಿರೋ ಪ್ಲೇಯರ್ ಆಯಿತಾ. ಸೊ ಒಂದು ಒಳ್ಳೆ ಪ್ಲೇಯರು. ಬಟ್ ಇವಾಗ ಮಂಕಾಗಿದ್ದಾರೆ. ಬಟ್ 2020-23 ಯಾವ ಲೆವೆಲ್ಗೆ ಆಡಿದ್ರು ಅಂದರೆ ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿದರು ಟೆಸ್ಟಲ್ಲೇ. ಸೊ ಜಾನಿ ಬೆಸ್ಟೋ ಬಗ್ಗೆ ಜಾಸ್ತಿ ಹೇಳೋಂಗಿಲ್ಲ. ಸೊ ಅವ್ರದ್ದೇ ಒಂದು ಹೊಸ ಆಟನ ಸೃಷ್ಟಿ ಮಾಡಿದರು ಇಂಗ್ಲೆಂಡ್ ಟೀಮಲ್ಲೇ. ಸೊ ಅವರಿಬ್ಬರಿಗೂ ಒಂದು ಒಳ್ಳೆಯ ಒಂದು ಟೆಸ್ಟ್ ಮ್ಯಾಚು, ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುವಂಥ ಟೆಸ್ಟ್ ಮ್ಯಾಚು. ಸೊ ಅವರೆಲ್ಲ ಫುಲ್ ಎಮೋಷ್ನಲ್ ಆಗಿರ್ತಾರೆ ಇಬ್ಬರು. ನಮ್ಮ ಅಶ್ವಿನ್ ಅಣ್ಣ ಅವರು ಎಮೋಷ್ನಲ್ ಆಗಿರಲ್ಲ ಅಷ್ಟೊಂದು, ಯಾಕಂದರೆ ಅವ್ರು ಫುಲ್ ಇಂಟೆಲೆಕ್ಚುಯಲ್ ಪರ್ಸನ್ ಅಂತ ಅನಿಸುತ್ತೆ. ಮಾತೇ ಇಲ್ಲ. ಬಟ್ ಜಾನಿ ಬೆಸ್ಟ್ ಅವರು ಹೇಳಿರೋ ಹಾಗೆ ಹಿ ಈಸ್ ಎಮೋಷ್ನಲ್ ಗಾಯ್. ಸೊ ಲೈಕ್ ವೇಟ್ ಮಾಡಿ ಒಂದು ಟಿಶ್ಯೂ ಪೇಪರ್ಗೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೆಂಗೆ ಏನು ಕತೆ ಅಂತ. ಆ್ಯಂಡ್ ಒಂದು ಟೀಮ್ ಬರೋದಾದರೆ ಆಲ್ರೆಡಿ ಇಂಗ್ಲೆಂಡ್ ಟೀಮು ಇಂಗ್ಲೆಂಡ್ 11 ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಇಲ್ಲಿದೆ ನೋಡ್ಕೊಳ್ಳಿ. ಇದರಲ್ಲಿ ಏನಿಲ್ಲ, ಸಿಂಪಲ್ಲು ಒಂದೇ ಒಂದು ಚೇಂಜಸ್ ಮಾಡಿದ್ದಾರೆ. ಮಾರ್ಕ್ ವುಡ್ ಬಂದಿದ್ದಾರೆ ಆಲಿ ರಾಬಿನ್ಸನ್ ಜಾಗದಲ್ಲಿ. ಆಲಿ ರಾಬಿನ್ಸನ್ ಅಂದರೆ 130 ಎಲ್ಲ ಹಾಕ್ಬಿಟ್ಟು ಏನೋ ವಿಕೆಟ್ ತೆಗಿತೀನಿ ಅಂತ ಬಂದರು. ಬಟ್ ಸ್ವಿಂಗ್ ಇಲ್ಲ, ಸೀಮ್ ಇಲ್ಲ, ಏನೂ ಇಲ್ಲ. ಸೊ ಅವ್ರಿಗೆ ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಮಾರ್ಕ್ ವುಡ್ನ ತರ್ತಿದ್ದಾರೆ. ಇವ್ದು ಹೆಂಗಂದರೆ ಒಬ್ರು ಹೋದ್ರು ಒಬ್ರು ಬಂದರು ಅನ್ನೋ ಥರ. ಸೊ 150 ಕ್ಲಿಕ್ ಮಾಡಿ ಫುಲ್ಲು ಧರ್ಮಶಾಲೆಯಲ್ಲಿ ಪಟಾಕ ಆರಿಸೋಣ ಅಂತ ಮಾರ್ಕ್ ವುಡ್ಗೆ ಕರೆಸಿದ್ದಾರೆ. ಅದು ಬಿಟ್ಟರೆ ಉಳಿದಿದ್ದ ಟೀಮೆಲ್ಲ ಸೇಮು, ಅಂದರೆ ಉಳಿದಿದ್ದ ಪ್ಲೇಯರ್ಸ್ ಎಲ್ಲ ಸೇಮು ಟೀಮಲ್ಲಿ. ನಮ್ಮ ಇಂಡಿಯನ್ ಒಂದು ಪ್ರಾಸ್ಪೆಕ್ಟಿವಲ್ಲಿ ನೋಡೋದಾದರೆ ಫ್ಯಾಂಟಸಿ 11ಅಲ್ಲಿ ನೋಡೋದಾದರೆ ಯಾವ ಥರ ಫ್ಯಾಂಟಸಿ 11 ಮಾಡ್ಬೋದು ಅಂತಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂದರೆ ಲೈಕ್ ಇಂಡಿಯಾದಲ್ಲಿ ಒಂದು 7 ಪ್ಲೇಯರ್ಸು, ಇಂಗ್ಲೆಂಡಲ್ಲಿ ಒಂದು 4 ಪ್ಲೇಯರ್ಸ್ನ ಹಾಕೊಳ್ಳೋಣ ಅಂದರೆ ಜೈಸ್ವಾಲು, ರೋಹಿತ್ ಮತ್ತು ನಮ್ಮ ಇವರು ಧ್ರುವ್ ಜುರೇಲು, ಜಡೇಜಾ, ಅಶ್ವಿನು. ಸೊ ಈ ಥರ ಒಂದು 11 ಪ್ಲೇಯರ್ಸ್ನ ನಾವು ಪಿಕ್ ಮಾಡಿದ್ದೀವಿ. ಅದರಲ್ಲಿ ಜಡೇಜಾ ಆಬ್ವಿಯಸ್ಲಿ ಕ್ಯಾಪ್ಟನು ಆ್ಯಂಡ್ ಅಶ್ವಿನ್ ಅವರು ವೈಸ್ ಕ್ಯಾಪ್ಟನ್. ಏನಕ್ಕಂದರೆ ಧರ್ಮಶಾಲಾ ಪಿಚ್ ಹೆಂಗಿದೆ ಅಂದರೆ ಈ ಸರಿ ಸ್ವಲ್ಪ ರ್ಯಾಂಕ್ ಟರ್ನ್ ಥರ ಮಾಡಿದ್ದಾರೆ ಅಂತ ರಿಪೋರ್ಟ್ಸ್ ಹೇಳ್ತಿದ್ದಾರೆ. ಸೊ ಆ ಬೇಸ್ ಮೇಲೆ ಈ ಒಂದು ಟೀಮ್ನ ಪಿಕ್ ಮಾಡಿದ್ದೀವಿ, ಅಂದರೆ ಲೈಕ್ ಫ್ಯಾಂಟಸಿ 11ನ ಪಿಕ್ ಮಾಡಿದ್ದೀವಿ. ಸೊ ಓವರಾಲ್ ಒಂದು ನೋಡಿದ್ರೆ ಇಂಡಿಯನ್ ಟೀಮಲ್ಲಿ ಯಾರಿಗೆ ದೇವದೂತ್ ಪಡಿಕ್ಕಲ್, ನಮ್ಮ ಕರ್ನಾಟಕದ ಹೆಮ್ಮೆ ದೇವದೂತ್ ಪಡಿಕ್ಕಲ್ ಅವರು. ಸೊ ಅವ್ರಿಗೆ ಚಾನ್ಸ್ ಸಿಗೋದು ಸ್ವಲ್ಪ ಕಷ್ಟ, ಯಾಕಂದರೆ ಲೈಕ್ ರಜತ್ ಪಟ್ಟಿದಾರ್ RCB ಪ್ಲೇಯರು. ಸೊ ಅವ್ರಿಗೆ ಇನ್ನೂ ಮಣೆ ಹಾಕ್ತಾರೆ ಅನ್ಕೋತೀನಿ, ಅಂದರೆ ಲೈಕ್ ಇನ್ನೊಂದು ಚಾನ್ಸ್ ಕೊಡ್ತಾರೆ ಅನ್ಕೋತೀನಿ. ದೇವದೂತ್ ಪಡಿಕ್ಕಲ್ ಅವ್ರಿಗೆ ಚಾನ್ಸ್ ಸಿಕ್ಕರೆ ಲ್ಯಾಟ್ರಿ ಲ್ಯಾಟ್ರಿ ಅನ್ನೋ ಥರ. ಯಾಕಂದರೆ ಕರ್ನಾಟಕ ಪ್ಲೇಯರು ಲೆಫ್ಟ್ ಹ್ಯಾಂಡರ್ ಬೇರೆ ಇಲ್ಲ ಮಿಡ್ಲಲ್ಲಿ. ಸೊ ಅವರು ಓಪ್ನಿಂಗ್ ಆಡ್ತಾರೆ. ಸೊ ಮಿಡ್ಲಲ್ಲಿ ಆಡಲ್ಲ. ಚಾನ್ಸ್ ಏನೋ ಕಮ್ಮಿ, ಝೀರೋ ಅಲ್ಲ, ಒಂದು 10% ಅಂದ್ಕೊಳ್ಳಿ, ಕೊಡ್ಬೋದು ಅಂತ ಅನ್ಕೋತೀನಿ. ಸೊ ಓವರಾಲ್ ಒಂದು ಟೀಮ್ ನೋಡಿದ್ರೆ ಸೇಮ್ ಟೀಮೇ ಆಡಿಸ್ತಾರೆ. ರಾಂಚಿಯಲ್ಲಿ ಹೆಂಗೆ ಆಡಿಸಿದ್ರು ಅದೇ ಸೇಮ್ ಟೀಮೇ ಆಡಿಸ್ತಾರೆ. ಸೊ ಎಲ್ಲರೂ ಅನ್ಫಿಟ್ ಇರೋದ್ರಿಂದ KL ರಾಹುಲ್ ಅವರು ಇವರೆಲ್ಲ ಅನ್ಫಿಟ್ಟು. ಸೊ ಆಲ್ಮೋಸ್ಟ್ ಒಂದು ಸೇಮ್ ಟೀಮೇ ಆಡಿಸ್ತಾರೆ. ಓವರಾಲ್ ನೋಡೋಣ ಏನು ಮಾಡ್ತಾರೆ ಅಂತ ಧರ್ಮಶಾಲೆಯಲ್ಲಿ. ಸೊ ರ್ಯಾಂಕ್ ಟರ್ನ ಏನೋ ಆಡಿಸಿದ್ರೆ ಅಶ್ವಿನ್ ಅವ್ರಿಗೆ ಭರ್ಜರಿ ಆಟ ಆಡ್ಬೋದು, ರವೀಂದ್ರ ಜಡೇಜಾ ಭರ್ಜರಿ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಟಾಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಟಾಸ್ ಗೆದ್ದವರು ಫಸ್ಟು
ಬ್ಯಾಟಿಂಗ್ ತೊಗೋತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿಬಿಟ್ಟು ಥರ್ಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಮಾಡಿಬಿಟ್ಟು ಫೋರ್ತ್ ಇನ್ನಿಂಗ್ಸ್ಗೆ ಟಾರ್ಗೆಟ್ ಕೊಟ್ಬಿಟ್ಟು ಮಟಾಶ್ ಮಾಡೋಣ ಅಂತಿರ್ತಾರೆ. ಬಟ್ ಏನು ಮಾಡ್ತಾರೆ ಗೊತ್ತಿಲ್ಲ. ರೋಹಿತ್ ಕಾಕ್ ಅವರು ಫಸ್ಟ್ ಟಾಸ್ ಗೆಲ್ಲಬೇಕಾಗುತ್ತೆ. ಟಾಸ್ ಗೆಲ್ತಾರೆ ಇಲ್ಲ ಅಂತ ನೋಡೋಣ. ಸೊ ಇದಾಗಿತ್ತು ಇವತ್ತಿಂದು ಪ್ರಿವ್ಯೂ. ಸೊ ನಾಳೆ ಮ್ಯಾಚ್ಗೆ ಒಂದು ಆಲ್ ದ ಬೆಸ್ಟ್ ಹೇಳೋಣ. ನಮ್ಮ ಟೀಮು ಟಾಪಲ್ಲಿ ಬರಲಿ. ನನ್ನ 100% ವಿಶ್ವಾಸ ಇದೆ. ನಮ್ಮ ಟೀಮ್ ಒಳ್ಳೆ ಇದ್ದಲ್ಲಿ ಗೆದ್ಕೊಂಡು ಬರ್ತಾರೆ ಅಂತ, ಲೀಡಲ್ಲಿ ಗೆದ್ಕೊಂಡು ಬರ್ತಾರೆ ಅಂತ ವಿಶ್ವಾಸ ಆಗಿದೆ. ನೋಡಿ ಹೆಂಗೆ ಕೊಡ್ತಾರೆ ಅವ್ರಿಗೆ ಮಂಜ, 6 ಮೇಲೆ 6 ನೋಡ್ತಾರೆ ಅವರು ಹೆಂಗೆ ಕೊಡ್ತಾರೆ ನಮ್ಮ ಇಂಡಿಯಾ ಅವರು ಅಂತ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದು ನಮ್ಮ ಆ್ಯಸ್ ಯೂಶುವಲ್ ನಮ್ಮ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.